ಕೋಲಾರದಲ್ಲಿ ಮಾದಿಗರ ಆಕ್ರೋಶದ ಧ್ವನಿ. ಒಳ ಮೀಸಲಾತಿಗಾಗಿ ಭಾರಿ ಪ್ರತಿಭಟನೆ. ಕರ್ನಾಟಕ ಸರ್ಕಾರ ಮಾದಿಗ ಸಮುದಾಯದ ಒಳ ಮೀಸಲಾತಿ ಜಾರಿಗೆ ತಡ ಮಾಡುತ್ತಿರುವುದನ್ನು ಖಂಡಿಸಿ ಇಂದು ಕೋಲಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಸಾವಿರಾರು ಮಂದಿ ಸೇರುವ ಮೂಲಕ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಒಳ ಮೀಸಲಾತಿ ನಮ್ಮ ಹಕ್ಕು, ಕೂಡಲೇ ಮೀಸಲಾತಿ ಜಾರಿಗೆ ತರೋದಿಲ್ಲ ಅಂದ್ರೆ ಈ ಸರ್ಕಾರಕ್ಕೆ ವಿದಾಯ, ಇಲ್ಲಿಗೆ ಮೀಸಲಾತಿ ನೀಡಲಿ, ಇಲ್ಲವಾದ್ರೆ ಕುರ್ಚಿ ಖಾಲಿ ಮಾಡಲಿ ಎಂಬ ಘೋಷಣೆಗಳೊಂದಿಗೆ ಮಹಿಳೆಯರು, ಹಿರಿಯರು, ವಿದ್ಯಾರ್ಥಿಗಳು ಸೇರಿದಂತೆ ವಿವಿಧ ವಯೋಮಾನದ ಮಾದಿಗ ಸಮಾಜದವರು ಪ್ರತಿಭಟನೆಯಲ್ಲಿ ಭಾಗವಹಿಸಿದರು. ಜಿಲ್ಲಾಧಿಕಾರಿ ಕಚೇರಿಯ ಎದುರು ನಡೆದ ಈ ಪ್ರತಿಭಟನೆಯಲ್ಲಿ ಶ್ರೀನಿವಾಸಪುರ, ಮುಳಬಾಗಿಲು, ಕೆಜಿಎಫ್, ಬಂಗಾರಪೇಟೆ ಮತ್ತು ಮಾಲೂರು ತಾಲೂಕಿನಿಂದ ಸಹಸ್ರಕ್ಕೂ ಹೆಚ್ಚು ಮಂದಿ ಭಾಗವಹಿಸಿ ತಮ್ಮ ಒಕ್ಕರಳ ಧ್ವನಿಯನ್ನ ಪಟಪಟನೆ ಎತ್ತಿದ್ರು. ಪ್ರತಿಭಟನೆಯ ಉದ್ದೇಶವನ್ನ ಸಂಘಟಕರು ವಿವರಿಸಿದ ದಿನಾಂಕ 11ರ ಒಳಗೆ ಒಳ ಮೀಸಲಾತಿ ಜಾರಿಗೆ ಸರ್ಕಾರ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಇಡೀ ಕರ್ನಾಟಕ ಬಂದ್ ಮಾಡಲಾಗುವುದು ಎಂಬ ಎಚ್ಚರಿಕೆಯನ್ನ ಮಾನ್ಯ ಮುಖ್ಯಮಂತ್ರಿಯವರಿಗೆ ನೀಡಿದ್ದಾರೆ. ಪ್ರತಿಭಟನೆಯ ಅಂತ್ಯದಲ್ಲಿ ಮಾದಿಗ ಸಮಾಜದ ಪ್ರತಿನಿಧಿಗಳು ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಸಲ್ಲಿಸಿದರು. ಈ ಮೂಲಕ ಅವರು ತಮ್ಮ ಹಕ್ಕಿಗಾಗಿ ಶಾಂತಿಯುತವಾದ ಮತ್ತು ಸಂಘಟಿತವಾದ ಧೋರಣೆಯ ಮೂಲಕ ಧ್ವನಿ ಎತ್ತಿರುವುದನ್ನು ಸಾರಿದರು. ಎಂಆರ್ಪಿಎಸ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವರಾಜ್, ಕಾನೂನು ಘಟಕ ರಾಜ್ಯಾಧ್ಯಕ್ಷ ಎಚ್ ವೆಂಕಟೇಶ್, ಕರ್ನಾಟಕ ಮಾದಿಗ ದಂಡೋರ ಜಿಲ್ಲಾಧ್ಯಕ್ಷರು ಮುಳ್ಳಳ್ಳಿ ವೆಂಕಟಸ್ವಾಮಿ, ಎಂಆರ್ಪಿಎಸ್ ಜಿಲ್ಲಾಧ್ಯಕ್ಷರು ಹಾಲಾರಿ ಮುನಿರಾಜು, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೋಲಾರ್ ಶ್ರೀನಿವಾಸ್, ಎಂಆರ್ಪಿಎಸ್ ಪ್ರಧಾನ ಕಾರ್ಯದರ್ಶಿ ಆಂಜಿ, ರಾಜ್ಯ ಗೌರವಾಧ್ಯಕ್ಷರು ಎಂ ರವಿಕುಮಾರ್, ಕಾರ್ಮಿಕ ಘಟಕದ ಅಧ್ಯಕ್ಷರು ಅಚ್ಯುತ್ ಮೂರ್ತಿ, ಇನ್ನು ಸಮುದಾಯದ ಹಲವು ಮುಖಂಡರುಗಳು, ಪದಾಧಿಕಾರಿಗಳು ಭಾಗವಹಿಸಿದ್ರು. ಇವತ್ತು ನಮ್ಮ ಕೋಲಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಅರಬಂದಿಲೆ ಮೆರವಣಿಗೆ ಕಾರ್ಯಕ್ರಮಕ್ಕೆ ಹಮ್ಮಿಕೊಂಡು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿರ್ತಕ್ಕಂಥ ನಮ್ಮ ಎಲ್ಲ ಮಾದಿಗ ಬಂಧುಗಳು, ರಾಜ್ಯ ನಾಯಕರಿಗೂ ಸಂಘಟನೆಗಳ ಒಕ್ಕೂಟಕ್ಕೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಆಗ್ತೀರಿ. ನಾವು ಯಾವ ಸರ್ಕಾರದ ವಿರುದ್ಧನೂ ಅಲ್ಲ, ಯಾವ ರಾಜಕಾರಣಿ ವಿರುದ್ಧನೂ ಅಲ್ಲ, ಯಾವ ಅಧಿಕಾರಿ ವಿರುದ್ಧನೂ ಅಲ್ಲ. ಆದ್ರೆ ನಮ್ಮ ಪಾಲು, ನಮ್ಮ ಹಕ್ಕನ್ನ ನಾವು ಪಡಿಬೇಕು ಅನ್ನೋಂತ ವಿಚಾರನೇ ಈ ಒಂದು ಕಾರ್ಯಕ್ರಮ. ಆದ್ರೆ ಆದ್ಮೇಲೆ ಸುಪ್ರೀಂ ಕೋರ್ಟ್, ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿ 1 ವರ್ಷ ಕಾಲ ಆಗುತ್ತೆ ಇವತ್ತಿಗೆ. ಆದ್ರೆ ಕೆಲವು ರಾಜ್ಯಗಳಲ್ಲಿ ಈ ಸಮುದಾಯಗಳನ್ನು ಗುರುತಿಸಿ ಒಳ ಮೀಸಲಾತಿಯನ್ನು ಕಲ್ಪಿಸುವಂತ ಕೆಲಸ ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಧನ್ಯವಾದ. ಆದರೆ 30 ವರ್ಷಗಳಿಂದ ರಾಜಕಾರಣ ನಡೆಸಿಕೊಂಡು ಬಂದಂತ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ರಾಜಕೀಯ ಇರ್ಬೋದು, ಯಾವುದೇ ರಾಜಕೀಯ ಪಕ್ಷ ಇರ್ಬೋದು, ಆದರೆ ಈ ನೊಂದು ಬೆಂದು ಕರಿಕಲಾಗಿ ಬೂದಿ ಆಗಿರ್ತಕ್ಕಂಥ ಈ ಸಮುದಾಯನ ಯಾವುದೇ ಸರ್ಕಾರ 30 ವರ್ಷಗಳ ಕಾಲ ಇವ್ರಿಗೆ ನ್ಯಾಯ ಮಾಡಬೇಕು ಅನ್ನೋಂತ ವಿಶ್ವಾಸ, ಒಂದು ಸೌಜನ್ಯಕ್ಕಾದ್ರೂ ಯಾವುದೇ ರಾಜಕಾರಣಿಗೆ ಬರಲಿಲ್ಲ. ಇವತ್ತು ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಸರ್ಕಾರ ಹಿಂದೆ 2-3 ಬಾರಿ ಹೇಳ್ತು, ಏನಂತ, ನಾವು ಅಧಿಕಾರಕ್ಕೆ ಬಂದ ತಕ್ಷಣ ಏಜ ಸದಾಶಿವ ಆಯೋಗ ಜಾರಿ ಮಾಡ್ತೀವಿ ಅಂತ ಹೇಳಿದ್ರು. 5 ವರ್ಷ ಕಳ್ಕೊಂಡು ಹೋಗ್ಬಿಟ್ರು. ತದನಂತರ ಬಂದ ಸರ್ಕಾರಗಳು ನಿಮ್ಗೆ ನಾವು ಏಜ ಸದಾಶಿವ ಆಯೋಗ ಕಳಿಸ್ತೀವಿ ಅಂತ ಹೇಳ್ಬಿಟ್ಟು ಸಂಘಟನೆಗಳ ಒಕ್ಕೂಟಕ್ಕೆ
ಮಾದಿಗ ನಮ್ಮನ್ನು ಆಳಿರ್ತಕ್ಕಂಥ ಸರ್ಕಾರಗಳು ಯಾವುದೇ ರೀತಿ ಮೀಸಲಾತಿ ಕೊಡದೆ ನಮ್ಮನ್ನು ವಂಚನೆ ಮಾಡಿ ನಮ್ಮ ಮತವನ್ನ ಪಡೆದು ಅಧಿಕಾರಕ್ಕೆ ಏರಿ ನಮ್ಮನ್ನ ದಿಕ್ಕಾಪಾಲು ಮಾಡುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ಹಾಗಾಗಿ ಈ ದಿನ ಏಕಕಾಲಕ್ಕೆ ರಾಜ್ಯದಾದ್ಯಂತ ಇಡೀ ನಮ್ಮ ಕರ್ನಾಟಕ ರಾಜ್ಯದಾದ್ಯಂತ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದ್ಗಡೆ ಧರಣಿಯನ್ನು ಮಾಡಿ ತಲೆ ಬೋಳಿಸ್ಕೊಳ್ಳೋದು, ಅರ್ಬೆತ್ತಲೆ ಮೆರವಣಿಗೆ ಮಾಡೋದ್ರ ಮುಖಾಂತರ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ವಿ. ನಮ್ಮ ಮನವಿಗೆ ತೊಂದರೆ ಕೊಡ್ತಾ ಇದ್ದ ಪಕ್ಷದಲ್ಲಿ ಗೌರವಾನ್ವಿತ ಮಂದಾಕೃಷ್ಣ ಮಾದಿಗಣ್ಣನವರು ಇದೇ 18ನೇ ತಾರೀಕು ಬೆಂಗಳೂರು ನಗರಕ್ಕೆ ಆಗಮಿಸ್ತಾ ಇದ್ದಾರೆ. ನೀವು ಒಳ ಮೀಸಲಾತಿ ಜಾರಿ ಮಾಡಿದ್ರೆ ಸಂಭ್ರಮಾಚರಣೆ ಮಾಡ್ತೀವಿ. ಇಲ್ಲದೇ ಇದ್ದ ಪಕ್ಷದಲ್ಲೇ ನಿಮ್ಮ ಸರ್ಕಾರವನ್ನು ದಿಗ್ಬಂಧನ ಮಾಡಿ ನಿಮ್ಮ ಸರ್ಕಾರ ಯಾವ ರೀತಿ ಉರುಳಿಸ್ಬೇಕಂತ ಅದನ್ನ ಧಿಕ್ಕಾರಕ್ಕೆ ಹೋಗ್ತೀವಿ. ದಯವಿಟ್ಟು ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ಅರ್ಥ ಮಾಡ್ಕೊಳ್ಳಿ. ನಮಗೆ ಬರ್ಬೇಕಾದ ಪಾಲನ್ನ ನಮಗೆ 11ರಿಂದ 18ನೇ ತಾರೀಕು ಒಳಗಡೆ ಕೊಟ್ರೆ ಸರಿ. ಇಲ್ಲ ಅಂದ್ರೆ ಯಾವ ರೀತಿ ಹೋರಾಟ ನಮ್ಮ ರಾಜ್ಯ ನಾಯಕರು, ರಾಷ್ಟ್ರೀಯ ನಾಯಕರು ಆದೇಶ ಮಾಡ್ತಾರೋ ಅವರ ಆದೇಶದಂತೆ ನಾವು ಉಗ್ರವಾದ ಹೋರಾಟಕ್ಕೆ ಇಳಿತೀವಿ. ಇದುವರೆಗೂ ಶಾಂತಿಯುತವಾಗಿ ಮಾಡಿದ್ವಿ ಹೋರಾಟಗಳು, ಇನ್ನು ಶಾಂತಿ ರೀತಿ ಇಲ್ಲ. ಇನ್ನು ಏನೇ ಇದ್ರು ಉಗ್ರವಾದ ಹೋರಾಟಗಳನ್ನು ಮಾಡ್ಕೊಂಡು ಬರ್ತೇವೆ. ಕೋಲಾರ ಜಿಲ್ಲಾ ಮಾದಿಗ ಒಕ್ಕೂಟಕ್ಕೆ, ಕೋಲಾರ ಜಿಲ್ಲಾ ಮಾದಿಗ ಒಕ್ಕೂಟಕ್ಕೆ. ಈಗ ಎಲ್ಲಿವರೆಗೂ ಹೋರಾಟ, ಜಾರಿಯಾಗಲಿ 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 ಅದಕ್ಕಾಗಿ ಹೋರಾಟ, ಸರ್ಕಾರಂತೆ ಸರ್ಕಾರ, ಕಾನೂನಂತೆ ಕಾನೂನು, ಬೇಕೇ ಬೇಕು, ಬೇಕೇ ಬೇಕು, ಅದಕ್ಕಾಗಿ ಹೋರಾಟ, ಕಾನೂನಂತೆ ಕಾನೂನು, ಅದಕ್ಕಾಗಿ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು, ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ, ಒಳ ಮೀಸಲಾತಿ ವಿರೋಧಿಗಳಿಗೆ ಹೇಳಿ ಧಿಕ್ಕಾರ, ಜಾರಿಯಾಗಲಿ 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 ಬೇಕೇ ಬೇಕು, ಬೇಕೇ ಬೇಕು, ಜಾರಿಯಾಗಲಿ 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 ಕಾಂಗ್ರೆಸ್ ಸರ್ಕಾರಕ್ಕೆ, ಒಳ ಮೀಸಲಾತಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಒಳ ಮೀಸಲಾತಿ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಉಳ್ಳವರ ಪಾಲಾಗಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ದಲಿತರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಜೈ ಭೀಮ್, ಜೈ 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 ಭೀಮ್, ಜೈ 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 ಭೀಮ್, ಜೈ 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 ಭೀಮ್, ಬಂಧುಗಳೇ, ಈ ದಿನ ಇಡೀ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಎಲ್ಲ ಜಿಲ್ಲಾ ಮಾದಿಗ ಸಮುದಾಯದಿಂದ ಇಡೀ ರಾಜ್ಯದಲ್ಲಿ ಇವತ್ತು ನಾವೊಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಅದೇನಂದ್ರೆ, ಒಂದು ಈ ಸುಪ್ರೀಂ ಕೋರ್ಟ್ ಅಂದ್ರೆ ಸರ್ವೋಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯ ಒಳ ಮೀಸಲಾತಿ ಜಾರಿಗೆ ಮಾಡಬೇಕಂತೇಳಿ ಸರ್ವೋಚ್ಚ ನ್ಯಾಯಾಲಯ 1/8/2024 ಆದೇಶ ಮಾಡಿದೆ. ಅದೇನಂದ್ರೆ, ಒಳ ಮೀಸಲಾತಿಯನ್ನ ಕೊಡಬೇಕಾದ್ರೆ ಆಯಾ ರಾಜ್ಯಗಳಿಗೆ ಸಂಬಂಧಿಸಿದ್ದು ಆ ರಾಜ್ಯಗಳು ಆ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳಿ ಮಾಡಿದೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ನಮಗೆ ಮಾದಿಗರಿಗೆ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಬಹಳ ಹಿಂದುಳಿದಿದ್ದೀವಿ. 30 ವರ್ಷಗಳ ಹೋರಾಟ ನಮ್ಮದಾಗಿದೆ. ಹಾಗಾಗಿ ಮಂದಕೃಷ್ಣ ಮಾದಿಗಣ್ಣವರು 1997ರಲ್ಲಿ ಏನು ಸ್ಥಾಪನೆ ಮಾಡಿದ್ರು, ಅದೇ ಪ್ರಕಾರ ಕರ್ನಾಟಕದಲ್ಲಿ ಕೂಡ ಶಂಕರಪ್ಪ ಅವರು ಮತ್ತು KH ಮುನಿಯಪ್ಪ ಅವರು, ಎ ನಾರಾಯಣಸ್ವಾಮಿ ಅವರು ಎಲ್ಲ ಮುಖಂಡರ ನೇತೃತ್ವದಲ್ಲಿ ಹಲವಾರು ಹೋರಾಟ ನಡೀತಾ ಇದೆ. ಪಂಜಿನ ಮೆರವಣಿಗೆ ಆಯಿತು,
ಪುಟಕೋಶ ಚಳವಳಿ ಆಯ್ತು, ಅರೆಬೆತ್ತಲೆ ಸೇವೆ ಧರಣಿ ಆಯ್ತು, ಎಲ್ಲಾ ಕಾರ್ಯಕ್ರಮ ನಡೆದು. ಯಾಕಂದ್ರೆ ನಮ್ಮ ಮಾದಿಗರಿಗೆ ಒಳ ಮೀಸಲಾತಿ ಬೇಕು. ಹಾಗಾಗಿ ನಾವು ಮಾಡ್ತಾ ಇದೀವಿ. ದಯಮಾಡಿ ಏನು ಈಗ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನಿದೆ ರಾಜ್ಯದಲ್ಲಿ, ಅದು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ 2018ರಲ್ಲಿ ಮಾನ್ಯ ಸೋನಿಯಾ ಗಾಂಧಿ ಅವರಿಗೆ ಒಂದು ಮಾತಾಡಿದ್ದಾರೆ. ಅವರೇ ಹೋಗಿ ನೋಡು, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಈ ಸಲ ಸೋತಿದೆ ಅಂದ್ರೆ ಕಾರಣ ಅದು ಮಾದಿಗ ಬಂಧುಗಳು, ಮಾದಿಗ ಜನಾಂಗದಿಂದ ನಾವು ಅನ್ಯಾಯ ಆಗಿದ್ದೀವಿ ಅಂತ ಹೇಳಿದೆ. ಅವ್ರಿಗೂ ಕೂಡ ಗೊತ್ತಾಗ್ತಾ ಇದೆ. ಈಗ ಏನು 11ನೇ ತಾರೀಕು ಅಧಿವೇಶನ ನಡೀತಾ ಇದೆ, ಆ ಅಧಿವೇಶನದಲ್ಲಿ ಅವರು ನಮಗೆ ಒಳ ಮೀಸಲಾತಿಯನ್ನು ಜಾರಿ ಮಾಡಲೇಬೇಕು. ಮತ್ತು ಏನು ನಾಗಮೋಹನ್ ದಾಸ್ ಅವರು ಆಯೋಗ ಏನು ಕೊಟ್ಟಿದೆ ಅದು ವರದಿ ಇನ್ನೂ ತರಿಸ್ಕೊಂಡಿಲ್ಲ. ಇವರು ಮೀನಾಮೇಷ ಎಣಿಸ್ತಾ ಇದ್ದಾರೆ. ಆ ತರಿಸ್ಕೊಂಡು ಅನುಷ್ಠಾನಕ್ಕೆ ತರಬೇಕು. ನಮಗೆ ಇಲ್ಲಿದ್ದ ದಿನದಲ್ಲಿ ಸುಮಾರು 15ನೇ ತಾರೀಕು ಮೇಲೆ ಇಡೀ ರಾಜ್ಯದಂತ ನಾವು ಬಂಧನ ಮಾಡ್ತಾ ಇದ್ದೀವಿ ಮತ್ತು ಉಗ್ರವಾದ ಹೋರಾಟವನ್ನು ಮಾದಿಗ ಸಮುದಾಯದಿಂದ ಮಾಡ್ತಾ ಇದೀವಿ ಅಂತ ಹೇಳ್ತಾ, ಮತ್ತು ಈ ಒಂದು ನಾವು ಏನು ಆಹ್ವಾನ ಇದೆ, ನಮ್ಗೆ ಒಳ ಮೀಸಲಾತಿ ಜಾರಿ ಮಾಡಬೇಕು. ಸರ್ಕಾರಕ್ಕೆ ತಾವು ದಯಮಾಡಿ ನಮ್ಮ ಘನತೆಯುತ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ, ಅವ್ರು ನಾವು ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ದಯಮಾಡಿ ನಮ್ಮ ಈ ಮಾದಿಗ ಜನಾಂಗದ ಪರವಾಗಿ ನೀವು ನಮಗೆ ಮನವಿಯನ್ನು ಕಳಿಸ್ಕೊಡ್ಬೇಕಂತೇಳಿ ಮನವಿಯನ್ನು ಮಾಡ್ತಾ ಈ ಮನವಿಯನ್ನು ತಮಗೆ ಸಲ್ಲಿಸ್ತಾ ಇದ್ದೀವಿ. ಆತ್ಮೀಯರೇ, ಕೋಲಾರ ಜಿಲ್ಲೆಯಲ್ಲಿ ಇವತ್ತು ಮಾದಿಗ ಜನಾಂಗ ಅರಬೇತಲೆ ಮುಖಾಂತರವಾಗಿ ಕೇಶ ಮಂಡನೆ ಮುಖಾಂತರವಾಗಿ ಸರ್ಕಾರಕ್ಕೆ ಬಿಸಿ ಮುಟ್ಲಿಕ್ಕೆ ಇವತ್ತು ಮಾದಿಗರು ಇವತ್ತು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಮಾನ್ಯ ಜಿಲ್ಲಾಧ್ಯಕ್ಷರ ಗಮನಕ್ಕೆ ಯಾಕೆ ತಮ್ಗೆ ಗೊತ್ತಿರ್ತದೆ, ಸ್ವತಂತ್ರ ಬಂದು 75 ವರ್ಷಗಳಾದ್ರೂ ಕೂಡ ತುಳಿತಕ್ಕೊಳಗಾಗಿರುವಂತಹ ಇವತ್ತು ಪರಿಶಿಷ್ಟ ಜಾತಿಯಲ್ಲಿ 101 ಜಾತಿಗಳನ್ನ ಸೇರಿಸಿ ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ ಅತಿ ಬಹುಸಂಖ್ಯಾತರಾಗಿರುವಂತಹ ಮಾದಿಗರಿಗೆ ಇವತ್ತು ಮೋಸ ಆಗ್ತಾ ಇದೆ ಅಂತೇಳಿ ಮಾದಿಗರಿಗೆ ಜನಸಂಖ್ಯೆ ಅನುಗುಣವಾಗಿ ಪರಿಶಿಷ್ಟ ಜಾತಿಯಲ್ಲಿ ಬರುವಂತಹ 101 ಜಾತಿಗಳಿಗೂ ಕೂಡ ಆ ಜನಸಂಖ್ಯೆ ಅನುಗುಣವಾಗಿ ಮೀಸಲಾತಿಯಲ್ಲಿ ವಿಂಗಡಣೆ ಮಾಡಿಕೊಡ್ಬೇಕು ಅನ್ನೋ ಒಂದು ಏಕೈಕ ಅಜೆಂಡದ ಮೇಲೆ ಗೌರವಾನ್ವಿತ ಪದ್ಮಶ್ರೀ ಮಂದಕೃಷ್ಣ ಮಾದಿಗ ಅವರ ನಾಯಕತ್ವದಲ್ಲಿ ಕರ್ನಾಟಕದಲ್ಲಿ ಕೂಡ 1997ರಲ್ಲಿ ಕರ್ನಾಟಕದಲ್ಲಿ ಕೂಡ ಮಾದಿಗ ದಂಡೋರ ಅಂತೇಳಿ ಒಂದು ಸಂಘಟನೆ ಸ್ಥಾಪನೆಯಾಗಿ ಒಳ ಮೀಸಲಾತಿಗೋಸ್ಕರವಾಗಿ ಹೋರಾಟವನ್ನ ಮಾಡ್ಕೊಂತ ಬಂದು ಅನೇಕ ರಾಜ್ಯಾಧ್ಯಕ್ಷಗಳನ್ನ ಇವತ್ತು ನಾವು ಕರ್ನಾಟಕದಲ್ಲಿ ಕಂಡಿದ್ದೀವಿ. ಅವರ ನಾಯಕತ್ವದಲ್ಲಿ ಎಂ ಶಂಕರಪ್ಪರ ಆದಿಯಿಂದ ಹಿಡಿದು ಈಗ ಈ ಒಂದು 2025 ತನಕ ಕರ್ನಾಟಕ ರಾಜ್ಯದಲ್ಲಿ ಅನೇಕ ರೀತಿಯಾದಂಥ ಹೋರಾಟಗಳನ್ನ, ನಮ್ಮ ನೋವುಗಳನ್ನ, ನಮ್ಮ ಮಕ್ಕಳ ಭವಿಷ್ಯವನ್ನ ಸರ್ಕಾರದ ಮುಂದೆ ಎಷ್ಟೇ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರೂ ಕೂಡ ವಿವಿಧ ಹಂತಗಳಲ್ಲಿ ಇವತ್ತು ಮಾದಿಗರನ್ನ ಮೋಸ ಮಾಡುವ ನಿಟ್ಟಿನಲ್ಲಿ ಇವತ್ತು ರಾಜ್ಯ ಸರ್ಕಾರ ಇವತ್ತು ನಮ್ಮನ್ನ ಕಡೆಗಣಿಸ್ತಾ ಇದೆ. ಬಂಧುಗಳೇ, ಈ ಒಂದು 30 ವರ್ಷಗಳ ಸುದೀರ್ಘವಾದಂಥ ಹೋರಾಟದಲ್ಲಿ ಅನೇಕ ಆಯೋಗಗಳನ್ನ ಸರ್ಕಾರ ಕಾಲಕ್ಷೇಪಕ್ಕೋಸ್ಕರವಾಗಿ ಸರ್ಕಾರದ ಹಣವನ್ನ ದುಂದು ವೆಚ್ಚ ಮಾಡೋದಕ್ಕೋಸ್ಕರವಾಗಿ ಆಯೋಗಗಳನ್ನ ರಚನೆ ಮಾಡ್ತಾ ಬರ್ತದೆ. ಕಳೆದ ಬಿಜೆಪಿ ಸರ್ಕಾರದಲ್ಲಿ ಸದಾಶಿವ ಕಮಿಷನ್ ಅನ್ನ ಕೇಂದ್ರಕ್ಕೆ ಶಿಫಾರಸು ಮಾಡ್ತಾರೆ. ಈ ಒಂದು ಎಲ್ಲ ಇದರಲ್ಲಿ ಕೂಡ ನಾವು ಹೋರಾಟವನ್ನ ಮಾಡ್ಕೊಂತ ಬಂದ್ರು ಕೂಡ ಹಳ್ಳಿಯಿಂದ ಡೆಲ್ಲಿ ತನಕ ಇವತ್ತು ಮಾದಿಗರು ಹೋರಾಟವನ್ನ ಮಾಡಿದ್ದಾರೆ ಈ ರಾಜ್ಯದಲ್ಲಿ. ಹಾಗಾಗಿ ಏನಿವತ್ತು ನಮ್ಮ ವೆಂಕಟೇಶ್ ಅವರು ಹೇಳ್ದಂಗೆ ಅವರವರ ಪ್ರಣಾಳಿಕೆಗಳಲ್ಲಿ ಇವತ್ತು ಎಲ್ಲ ಪಕ್ಷಗಳು ಕೂಡ ಹಾಕೊಂಡಿತ್ತು, ನಾವು ಅಧಿಕಾರಕ್ಕೆ ಬಂದ್ರೆ ಒಳ ಮೀಸಲಾತಿ ವರ್ಗೀಕರಣ ನ್ಯಾಯಬದ್ಧವಾಗಿದೆ, ಅದನ್ನ ನಾವು ಮಾಡ್ತೀವಿ ಅಂತ. ಆದ್ರೆ ಯಾರು ಕೂಡ ಅದನ್ನ ಕೈಗೆತ್ಕೊಳ್ಳಿಲ್ಲ. ಮಾನ್ಯ ಸುಪ್ರೀಂ ಕೋರ್ಟ್ ಕಳೆದ 1 ವರ್ಷ ಇವತ್ತಿಗೆ 1 ವರ್ಷದ ಹಿಂದೆ ಒಂದು ಏನು ಇದು ಆದೇಶವನ್ನ ಆ ರಾಜ್ಯಗಳಿಗೆ ಕೊಡ್ತದೆ. ಆ ರಾಜ್ಯಗಳ ಜನಸಂಖ್ಯೆ ಅನುಗುಣವಾಗಿ ದತ್ತಾಂಶಗಳ ಅನುಗುಣವಾಗಿ ಅವರ ಒಂದು ಸ್ಥಿತಿಗತಿಗಳ ಅಧ್ಯಯನ ಮಾಡಿ ಅಲ್ಲಿ ನೀವೇ ಅವರಿಗೆ ಒಳ ಮೀಸಲಾತಿಯನ್ನು ಮಾಡಿ ಅಂತೇಳಿ. ಆದರೆ ಇದುವರೆಗೂ ಕೂಡ 1 ವರ್ಷ ಕಳೆದ್ರೂ ಕೂಡ ಇದುವರೆಗೂ ಕೂಡ ಬರೀ ದತ್ತಾಂಶಗಳನ್ನ ಮತ್ತೆ ಈ ರಾಜ್ಯದಲ್ಲಿ ಈ ಜಿಲ್ಲೆಯಲ್ಲಿರುವಂತಹ ಈ ರಾಜ್ಯದಲ್ಲಿರುವಂತಹ ಏಕೆಎಡಿಗಳ ಸಮಸ್ಯೆಗಳನ್ನ ನಾವು ಬಗೆಹರಿಸ್ತೀವಿ ಅಂತೇಳಿ ನಿವೃತ್ತ ನ್ಯಾಯಮೂರ್ತಿ ಇದು ನಾಗಮೋಹನ್ ದಾಸ್ ಅವರು ಕಾಲಹರಣ ಮಾಡ್ತಾ ಇದ್ದಾರೆ. ಇದು ಮಾದಿಗರಿಗೆ ಮಾಡ್ತಾ ಇರುವಂತ ಒಂದು ಮೋಸ ಅಂತ ಇವತ್ತು ನಾವು ಹೇಳ್ತಾ ಮುಂದಿನ ದಿನಗಳಲ್ಲಿ ಇವತ್ತೇನು 11ನೇ ತಾರೀಕು ಏನು ಕ್ಯಾಬಿನೆಟ್ ಇದೆ, ಈ ಕ್ಯಾಬಿನೆಟ್ ಒಳಗಡೆನೆ ಮಾಡ್ತೀವಿ ಅಂತೇಳಿ ಮೊನ್ನೆ KH ಮುನಿಯಪ್ಪ ಅವರು ಇವತ್ತು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮಾಡ್ತೀವಿ, ನಮ್ಮ ಸರ್ಕಾರ ಬದ್ಧವಾಗಿದೆ ಅಂತ. ಈ ಒಂದು ಪುಂಗಿ ಮಾತುಗಳನ್ನ ಇಲ್ಲಿಗೆ ಸರ್ಕಾರ ಬಿಡಬೇಕಾಗ್ತದೆ. ಏನು ಮಾದಿಗರ ಆಕ್ರೋಶ ಇವತ್ತು ಭುಗಿಲೆದ್ದಿದೆ ಇಡೀ ರಾಜ್ಯದಲ್ಲಿ.
ಯಾಕಂದ್ರೆ ಇವತ್ತು ಮಾದಿಗ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಪಡುವಂತ ಒಂದು ಕಾಲಘಟ್ಟದಲ್ಲಿ ಇವತ್ತು ರಾಜ ಬೀದಿಗಳಲ್ಲಿ ಜೈ ಮಾದಿಗ ಅನ್ನೋ ಮಟ್ಟಕ್ಕೆ ಇವತ್ತು ನನ್ನ ಸಮಾಜ ಮುಂದುವರೆದಿದೆ. ಈ ಒಂದು ಏನು ಬದಲಾವಣೆ ಇವತ್ತು ಬಯಸ್ತಾ ಇದೀವಿ. ಹಾಗಾಗಿ ಒಳ ಮೀಸಲಾತಿ ವರ್ಗೀಕರಣ ಈ ರಾಜ್ಯ ಸರ್ಕಾರಕ್ಕೆ ನಾಂದಿ ಆಡ್ಲಿಲ್ಲ ಅಂದ್ರೆ, ಒಂದು ವೇಳೆ 11ರಿಂದ ಏನು ನೀವು 16 ತನಕ ಇವತ್ತೇನು ಕ್ಯಾಬಿನೆಟ್ ಇದೆ ಅದರಲ್ಲಿ ಏನಾದರೂ ನೀವು ಅನುಷ್ಠಾನ ಮಾಡಲಿಲ್ಲ ಅಂದ್ರೆ, ಒಂದು ವೇಳೆ ಮಾಡಿದ್ರೆ ನಾವು ಸಂತಸವನ್ನು ವ್ಯಕ್ತಪಡಿಸ್ತೀವಿ. ಇಲ್ಲ ಅಂದ್ರೆ 18ನೇ ತಾರೀಕು ಗೌರವಾನ್ವಿತ ಮಂದಕೃಷ್ಣ ಮಾದಿಗ ಅವರ ನಾಯಕತ್ವದಲ್ಲಿ ಇವತ್ತು ಈ ರಾಜ್ಯದಲ್ಲಿ ಒಂದು ದೊಡ್ಡ ಬಹಿರಂಗವಾಗಿ ಸಭೆಯನ್ನ ಮಾಡಬೇಕು, ಬೆಂಗಳೂರನ್ನ ದಿಗ್ಬಂಧನ ಮಾಡಬೇಕಂತೇಳಿ ಈಗಾಗಲೇ ಎಲ್ಲ ಪ್ರಯತ್ನಗಳು ನಡೆದಿದೆ. ಅದಕ್ಕೆ ಸರ್ಕಾರ ಅವಕಾಶವನ್ನ ಕೊಡದೆ ಈ ಒಂದು ಒಳ ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತೇಳಿ ನಾವು ಒತ್ತಾಯವನ್ನ ಮಾಡ್ತಾ, ಇವತ್ತು ಈ ಜಿಲ್ಲೆಯಲ್ಲಿ ಅನೇಕ ನಾಯಕರು ತಮ್ಮ ಶ್ರಮವನ್ನು ಹಾಕಿ ಕೇಶಮಣ್ಣನೆ ಜೊತೆಗೆ ಈ ಒಂದು ಜಿಲ್ಲಾಧಿಕಾರಿಗಳ ಮುಂದೆ ನಮ್ಮ ನೋವನ್ನು ಇವತ್ತೇನು ಹೇಳ್ಕೊಂತ ಇದ್ದೀವಿ. ರಾಜ್ಯಪಾಲರು ಸಹ ಇದೇ ಜಿಲ್ಲೆಯಲ್ಲಿ ಇದ್ದಾರಂತೆ. ನಾವು ಹೆದ್ದಾರಿಯನ್ನು ಬಂದ್ ಮಾಡಬೇಕು ಅಂತಿದ್ದಾಗ ನಮ್ಮ ಸಾಹೇಬರು ಬೇಡ, ರಾಜ್ಯಪಾಲರು ಇದ್ದಾರೆ ಅಂತ ಹೇಳಿದ್ರು. ಹಾಗಾಗಿ ಅವು ಕಾನೂನಿಗೆ ಬದ್ಧವಾಗಿ ನಾವು ಇವತ್ತು ಮೆಮೊರಾಂಡಮ್ ಅನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕಳಿಸ್ತಾ ಇದ್ದೀವಿ. ತಾವು ಕೂಡ ಈ ಜಾತಿಯ ಒಂದು ಉಳಿವಿಗಾಗಿ, ಈ ಜಾತಿಯ ಭವಿಷ್ಯತ್ಗಾಗಿ ನಮಗೂ ಕೂಡ ತಾವು ಸಹಕರಿಸಬೇಕು ಅಂತ ಹೇಳಿ ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಮನವಿಯನ್ನ ಮಾಡ್ತಾ ಈ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಈಗಾಗಲೇ ಇನ್ನೊಂದು ಏನು ಸುಪ್ರೀಂ ಕೋರ್ಟ್ ಆದೇಶ ಬಂದ್ಮೇಲೆ ಸಾಹೇಬ್ರೆ ಸುಪ್ರೀಂ ಕೋರ್ಟ್ ಆದೇಶ ಬಂದ್ಮೇಲೆ ಹರಿಯಾಣ ಬರೀ ಒಂದು ತಿಂಗಳಲ್ಲಿ ಮಾಡಿದೆ. ಆಂಧ್ರ ತೆಲಂಗಾಣ ರಾಜ್ಯದಲ್ಲಿ ಕೂಡ ಆಗಿದೆ. ಹಾಗಾಗಿ ಈ ರಾಜ್ಯದಲ್ಲಿ ಕೂಡ ಕಳೆದ 1 ವರ್ಷದಿಂದ ಕೂಡ ತಾವು ನಿರಂತರವಾಗಿ ಹೋರಾಟವನ್ನ ರಾಜ್ಯಾದ್ಯಂತ ಮಾಡ್ತಾ ಇದ್ದೀರಿ. ನಮ್ಮ ಜಿಲ್ಲೆಯಲ್ಲೂ ಕೂಡ ತಮಗೆಲ್ಲ ಗೊತ್ತಿರುವ ಹಾಗೆ ಸಮೀಕ್ಷೆ ಕಾರ್ಯ ಕೂಡ ಸಂಪೂರ್ಣಗೊಂಡಿದೆ. ಸೊ ಹಾಗಾಗಿ ಈಗ ತಮ್ಮ ಏನು ಅಹವಾಲಿದೆ, ಬೇಡಿಕೆ ಇದೆ, ಆ ಬೇಡಿಕೆಯನ್ನ ಸರ್ಕಾರದ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿ ಸರ್ಕಾರಕ್ಕೆ ಸಲ್ಲಿಸ್ತಕ್ಕಂಥ ಜವಾಬ್ದಾರಿ ನನ್ನದು. ಇವತ್ತು ಏನು ನಮ್ಮ ಕೋಲಾರ ಜಿಲ್ಲೆಯ ಪ್ರತಿನಿಧಿಗಳಾಗಿ ತಾವು ಆ ಸಮುದಾಯದ ಒಟ್ಟು ಬೇಡಿಕೆಯನ್ನು ನನ್ನ ಮುಂದೆ ನೀವು ರೆಪ್ರೆಸೆಂಟ್ ಮಾಡಿದ್ದೀರಿ. ಅದನ್ನ ಈ ತಕ್ಷಣವೇ ನಾನು ಸರ್ಕಾರಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಈ ಸರ್ಕಾರ ಮತ್ತು ಜಿಲ್ಲಾ ಆಡಳಿತ ಸದಾ ನಿಮ್ಮ ಬೇಡಿಕೆಯ ಹಿಂದೆ ಇದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ದಯವಿಟ್ಟು ಉಸ್ತುವಾರಿ ಮಂತ್ರಿ ಬೈತಿ ಸುರೇಶ್ ಅವರು ಬಂದಾಗ, ಆಮೇಲೆ ಜಗಜೀವನ್ ರಾವ್ ಜಯಂತಿ ಪೂಜೆ ಆದಾಗ ತಾವು ಪುತ್ರಿ ಇಡ್ಬೇಕು. ಅದನ್ನ ಯಾವ್ದು ಕಾನೂನು ಏನು ಮಾಡ್ಲಿಲ್ಲ. 6 ತಿಂಗಳು 3 ತಿಂಗಳು 6 ತಿಂಗಳು ಆಗ್ತಾ ಇದೆ. ಸ್ವಲ್ಪ ನಾನು ಮಾಡ್ಲಿಕ್ಕೆ ಬದ್ಧ. ನೀವು ನನಗೆ ಜಾಗ ಕೊಡ್ಬೇಕು. ಸರ್, ತಮ್ಗೆ ಉಸ್ತುವಾರಿ ಮಂತ್ರಿಗಳು ಹೇಳಿದ್ರು ಅಂಬೇಡ್ಕರ್ ಜಗಜೀವನ್ ರಾವ್ ಪುತ್ರಿ ಇಡ್ಬೇಕು ಅಂತ ಹೇಳಿದ್ರು. ಎಲ್ಲ ಜಾಗ ನೋಡಿ ಇಟ್ರಿ ಅಂತ ಹೇಳಿದ್ರಿ. ನಿಮ್ಗೂ ಮತ್ತೆ ಸಾಹೇಬ್ರಿಗೆ ಹೇಳಿದ್ರು. ದಯವಿಟ್ಟು ಏನು ಇಲ್ಲ, ನಮ್ಗೇನಂದ್ರೆ ಜಾಗ ಗುರುತಿಸ್ಬೇಕು, ತಹಶೀಲ್ದಾರ್ಗೆ ಹೇಳಿದೀವಿ. ಆದ್ರೆ ನೀವು ಜೊತೆಲಿದ್ರೆ ಒಳ್ಳೆ ಜಾಗನ ಗುರುತಿಸಬಹುದು. ಜಾಗ ಇದೆ, ಅಂಬೇಡ್ಕರ್ ಇದೆ, ದಯವಿಟ್ಟು ಅಷ್ಟು ಮಾತ್ರ. ನಾವು ನಿಮ್ ಸಂಘಟನೆ ಒಪ್ಕೊಂಡ್ರೆ ನಮ್ದೇನು ಅಭ್ಯಂತರ ಇಲ್ಲ. ಅಲ್ಲ, ನೀವು ನಮ್ಗೆ ಅದೇ ತರ ಒಂದು ಲೆಟರ್ ಕೊಟ್ಬಿಡಿ, ಪ್ರಪೋಸಲ್ ಕೊಟ್ಬಿಡಿ. ಸುಮಾರು ವರ್ಷಗಳ ಹೋರಾಟ ಮಾಡಿ ಇವತ್ತು ಈ ಜಿಲ್ಲೆಯಲ್ಲಿ ತಮ್ಮ ಸಹಕಾರಗಳಿಂದ ಒಂದು ಸುಭದ್ರವಾದಂತ ಒಂದು ಸುಂದರವಾದಂತ ಒಂದು ಜಗಜೀವನ್ ರಾಮ್ ಭವನ ಆಗಿದೆ. ಅದಕ್ಕೆ ದಯವಿಟ್ಟು ಉಳಿಕೆ ಒಂದು ವ್ಯವಸ್ಥೆ ಕೆಲಸಗಳನ್ನು ಮಾಡಿಸ್ಬೇಕು. ನಮ್ಮ ಕಾಲಾವಧಿ ನಾನೇ ಹೋಗಿ ನೋಡಿದೀನಿ, ತುಂಬಾ ಅದ್ಭುತವಾದಂತಹ ಭವನ ಆಗಿದೆ. ಆ ಭವನದ ಮುಂದೆ ಕೂಡ ಇನ್ ಸ್ವಲ್ಪ ಕೆಲಸ ಆಗ್ಬೇಕು ಅಂತ ನಾನು ಹೇಳಿದೀನಿ. ಆ ಉಳಿದಿರೋ ಕೆಲಸನು ಮಾಡಿಸ್ಕೊಡೋ ಜವಾಬ್ದಾರಿ ನಮ್ದು. ಆಗ್ಬೋದಾ? ಆಮೇಲೆ ಇದ್ರದ್ದು ನನಗೊಂದು ಮನವಿ ಕೊಟ್ಬಿಡಿ, ಅದನ್ನ ಮುಂದುವರ್ಸೋ ಜವಾಬ್ದಾರಿ. ಎರಡು ಕಣ್ಣುಗಳು ಒಂದೇ ದೇಹದಲ್ಲಿ.